ದೋಸ್ತ್ ಬಿಡೋ ಸಾಕು. ಇನ್ನು ಎಷ್ಟು ವರ್ಷ ಅಂತ ಅವಳದೇ ನೆನಪಲ್ ಕೂರ್ತೀಯಾ? 7 ಜನ್ಮನೂ ಜೊತೆಗೆ ಇರ್ತೀನಿ ಅಂತ 7 ವರ್ಷದಿಂದ ಮಾಡಿದ ಪ್ರೀತಿನ ಮರ್ತಿರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಮಗ. ಮರಿಬೇಕು ದೋಸ್ತ್. ಎಲ್ಲಾನು ಮರ್ತು ಅವಳ ಗಂಡನ ಜೊತೆ ಖುಷಿ ಖುಷಿಯಾಗಿರ್ಬೇಕಾದ್ರೆ ನೀನ್ ಹೀಗ್ ಮಾಡೋದು ತಪ್ಪು. ಎಷ್ಟೆಲ್ಲ ಹೇಳಿದ್ಲು, ಆಣೆ ಪ್ರಮಾಣ ಮಾಡಿದ್ಲು, ನಿನ್ನ ಬಿಟ್ರೆ ಮತ್ಯಾರನ್ನೂ ಮದುವೆ ಆಗಲ್ಲ ಅಂತ. ಈಗ ನೋಡಿದ್ರೆ ಹೋಗ್ಲಿ ಬಿಡು. ಅವಳ ಹಣೆಯಲ್ಲಿ ನಿನ್ನ ಪಡೆಯೋದು ಆ ಬ್ರಹ್ಮ ಬರ್ದಿಲ್ಲ. ಬಹುಂಶಃ ಅವಳು ನಿನ್ನ ಮರ್ತಿರಲ್ಲ. ಮರ್ತಿರಲ್ಲ ನಿನ್ಗೆ? ನೀನೇ ಕೇಳ್ಕೊ. ಆಗೆಲ್ಲ ನನ್ ಫೋನ್ ಸ್ವಿಚ್ ಆಫ್ ಇದ್ರೆ ನಿನಗ್ ಫೋನ್ ಮಾತ್ ಕೇಳ್ತಾ ಇದ್ಲು, ಅಣ್ಣ ಎಲ್ಲಿ ನಿಮ್ ದೋಸ್ತ ಅಂತ. ಅದು ನಿಜಾನೇ ಬಿಡು. ಅವಳ ಗಂಡನಿಗೆ ಸುಮ್ನೆ ಎಲ್ಲಿ ಅನುಮಾನ ಬರುತ್ತೆ ಅಂತ ನೀನ್ ಮಾತ್ನಾಡ್ಸಿಲ್ಲ ಬಿಡು. ಮರ್ತಿದ್ರು ನೆನ್ಪಿಟ್ಟಿದ್ರು ಅವಳೀಗ ಬೇರೆಯವಳ ಹೆಂಡ್ತಿ. ಎಷ್ಟಿದ್ರೂ ನಿಮ್ ತಂಗಿನ ಬಿಟ್ಕೊಡೋದಿಲ್ಲ ಬಿಡು. ಅದೋಗ್ಲಿ, ನಿನಗಾದ್ರೂ ಒಂದ್ ಫೋನು ಒಂದ್ ಮೆಸೇಜ್ ಆಗ್ಲಿ ಮಾಡಿದಾಳಾ? ಹೇಗಿದ್ದೀಯಾ, ಹೇಗಿದ್ದಾನೆ ಅವನು ಅಂತ? ಎಲ್ಲ ಮಾಡಿಲ್ಲ. ಮೊದ್ಲು ಫೋನು ಮೆಸೇಜ್ ಮಾಡ್ತಾ ಇದ್ಲು, ಈಗೀಗ ಹೆಚ್ಚಿಗೆ ಮಾತೇ ಇಲ್ಲ. ನೋಡು, ನಮ್ಮ ಮಧ್ಯೆ ಸಣ್ಣದಾಗಿ ಜಗಳ ಆದ್ರೆ ನಿನಗೇಳಿ ನಮ್ಮ ಸಂಬಂಧ ಸರಿ ಮಾಡ್ಕೊಳ್ತಾ ಇದ್ದ. ಅವಳಿಗೆ ನಿನ್ನನ್ ಮಾತಾಡ್ಸಿಲ್ಲ. ವಾವ್. ಹೋಗ್ಲಿ ಬಿಡೋ, ಹಳೆದೆಲ್ಲ ಯಾಕೆ? ಅವರವರ ಪರಿಸ್ಥಿತಿ ಹೇಗೇಗೋ ಇರುತ್ತೋ, ಸಮಯ ಬಂದಾಗ ಎಲ್ಲಾನೂ ಗೊತ್ತಾಗತ್ತೆ. ಇಲ್ಲ. ವಾವ್, ಏನ್ ಗೊತ್ತಾಗುತ್ತೆ ನನ್ಗೆ. ಮುಟ್ಟಿದ್ರೆ ಆಗಲ್ಲ, ನಿನ್ ಬಿಟ್ಟು ಬೇರೆ ಗಂಡಸರ ಕಲ್ಪನೆನೂ ಮಾಡಲ್ಲ ಅಂದವಳು ಈಗ ಮದುವೆ ಆಗಿ ಒಂದೇ ವರ್ಷಕ್ಕೊಂದು ಮಗುವಲ್ಲ ದೋಸ್ತ. ಆ ಟೈಮಲ್ಲಿ ಹಾಗೆಲ್ಲ ಮಾಡ್ತಾ ಇರ್ತಾರೆ ಬಿಡು. ಆಗಂದ ಮಾತ್ರಕ್ಕೆ ಸಂಸಾರ ಮಾಡ್ದೆ ಗಂಡನ್ ಜೊತೆ ಬಾಳ್ವೆ ಮಾಡಕ್ಕಾಗತ್ತಾ? ಸ್ವಲ್ಪ ಯೋಚ್ಸು. ಅಲ್ಲ ದೋಸ್ತ, ಇಷ್ಟು ವರ್ಷದ ನನ್ನ ಪ್ರೀತಿಗೆ ಬೆಲೆ ಇದೇನಾ? ನನ್ ನೆನಪು ಬರಲ್ವಾ? ಅದೆಂತ ಕಲ್ರದೆ ಅವಳ್ದು. ಯೋಚ್ಸು. ಏನೋಪ್ಪ, ಈ ವಿಷಯ ನನ್ಗೂ ಅರ್ಥ ಆಗ್ತಾ ಇಲ್ಲ. ಮಧ್ಯರಾತ್ರಿವರೆಗೂ ಚಟಪಟ ಚಾಟ್ ಮಾಡ್ತಿದ್ದ ಹುಡುಗಿ ಇದೇನ ಇಷ್ಟೆಲ್ಲ ಬದ್ಲಾಗಿರೋದು ಅನ್ಸುತ್ತೆ. ಇಷ್ಟೆಲ್ಲ ಬದಲಾಗ್ತಾರ? ಎಷ್ಟೇ ಬ್ಯುಸಿ ಇದ್ರೂ ಒಮ್ಮೆಯೂ ನನ್ನ ನೆನಪು ಬರಲ್ವಾ? ಇಂಥವಳನ್ನ ನಾನ್ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ದೆ. ಬದಲಾವಣೆಗೆ ಏನಂತ ಕರಿಬೇಕು ನನ್ಗೂ ಗೊತ್ತಿಲ್ಲ. ಇಷ್ಟೇ ಇತ್ತು ಅನ್ಸುತ್ತೆ ನಿನ್ನ ಅವಳ ಆಯುಷ್ಯ. ಸಾಕು, ಮರ್ತ್ಬಿಡು. ನೀನು ಒಂದ್ ಮದ್ವೆ ಆಗುದು. ಆಯುಷ್ಯಾಗಿ ಈ ವಿಷಯ ಏನಿಲ್ಲ ಬಿಡು. ಹೇಗ್ ಮರ್ತಳು ಅವಳು ನನ್ನ ಪ್ರೀತಿ ಮತ್ ಕಾಳ್ಜಿನ? ಅವಳಿಗೆ ನಾನು ಕೊಟ್ಟಿದ್ದ ಟೈಮ್ನ, ಕೊಡ್ಸಿದ್ ಬೊಂಬೆನ, ಕದ್ಮುಚ್ಚಿ ಕೊಟ್ಟಿದ್ದ ಚಾಕ್ಲೇಟ್ನ. ದೋಸ್ತಾ, ನಿಜಾನೇ, ಆಗೆಲ್ಲ ಟೈಮ್ಗೆ ಪ್ರೀತಿ ಕಾಳಜಿಗೆ ಕರ್ಗಿದ್ದು. ಈಗ ಏನೂ ಆಗಲ್ಲ ಅಂತ ಬದ್ಲಾಗಿದ್ದು. ಎರಡೂ ನಿಜ. ಇವಾಗ ನೀನು ಬದ್ಲಾಗು. ಆಗಲ್ಲ ದೋಸ್ತ. ನಾನು ಎಷ್ಟೇ ಬ್ಯುಸಿ ಇದ್ರೂ ಖಾಲಿ ಕೂತ್ರೆ ಸಾಕು ಅವಳದೇ ನೆನಪು ಕಾಡುತ್ತೆ ಮಗ. ನೆನ್ಪುಗಳಿರ್ಲಿ, ಮನಸ್ ಬದ್ಲಾಗ್ಲಿ, ನಿಂಗೊಂದ್ ಮದುವೆಯಾಗ್ಲಿ, ಎಲ್ಲವೂ ಖುಷಿಯಾಗಿ ಕಳೆದುಬಿಡ್ಲಿ. ಇಷ್ಟೇ ದೋಸ್ತ ನಾ ಕೇಳೋದು. ಮಗ, ನೀನಂದಷ್ಟು ಸುಲಭ ಅಲ್ಲ ದೋಸ್ತ. ಈಗ್ಲೂ ಅವಳ ಜೊತೆ ಮಾಡಿದ ಲಕ್ಷಗಟ್ಲೆ ಮೆಸೇಜ್ ನನ್ನ ಫೋನ್ನಲ್ಲಿದ್ದಾವೆ. ನೆನಪಾದ್ರೆ ಕಣ್ಣೀರ್ ತಾನಾಗಿ. ಅವೆಲ್ಲ ಇನ್ನೂ ಇಟ್ಕೊಂಡಿರೋದಕ್ಕೆ ನಿನಗಿನ್ನೂ ಅವಳ ನೆನಪು ಹೋಗಿಲ್ಲ. ಫಸ್ಟ್ ಅವನ್ನೆಲ್ಲ ಡಿಲೀಟ್ ಮಾಡಿವಾಗ್ಲೆ. ಮೊಬೈಲ್ನಲ್ಲಿರೋದ್ನನ್ನ ನೀನ್ ಹೇಳ್ದಂಗೆ ಕ್ಲಿಯರ್ ಚಾಟ್ ಮಾಡ್ಬೋದು ಮಗ. ಎದೆಲಿರೋದ್ನನ್ನ ಅಷ್ಟ್ ಸುಲಭವಾಗಿ ಡಿಲೀಟ್ ಮಾಡಕ್ ಆಗಲ್ಲ ಮಗ. ಒಂದೊಂದು ವರ್ಷದ ನೆನಪುಗಳನ್ನ ಒಂದೊಂದು ಅಂತ ಲೆಕ್ಕ ಹಾಕಿ ಎಲ್ಲನೇ ಮರೆತು 8 ತಿಂಗಳಿಗೊಂದು ಮದುವೆಯಾಗಿ ಆರಾಮಿರು ಮಗ. ಅವಳ ಮೇಲಿನ ಸಿಟ್ಟಿಗೆ ಈಗ್ಲೇ ನಾನೊಂದ್ ಮದ್ವೆಯಾಗಿ ಖುಷಿಯಾಗಿರ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲಾ ಕೆಲ್ಸ ಮುಗಿಸಿ ಮನೆಗ್ ಬಂದ್ರೆ ಸಾಕು ಅವಳ್ದೇ ನೆನ್ಪು. ಅದಕ್ಕೆ ಹೇಳೋದು, ನೀನು ಒಂದ್ ಮದುವೆ ಆಗುವಂತ. ಬಾರೋ, ಹುಡುಗಿಗೆ ನಿನ್ ಪ್ರೀತಿನೆಲ್ಲ ಸಂಪ್ರಸು ಬಿಡು. ಅವಳಿಗಿಂತ ಚೆನ್ನಾಗಿ ಬದುಕಿ ತೋರ್ಸು. ಇಲ್ಲ, ನನ್ನನ್ ಈ ಪರಿಸ್ಥಿತಿಗ್ ತಂದು ತಾನಲ್ಲಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾಳೆ. ಅದ್ ಏನೂ ಆಗಿಲ್ಲ ಅನ್ನೋ ತರ. ಅವಳನ್ನ ಸುಮ್ಮನೆ ಬಿಡಲ್ಲ ಇಲ್ಲ. ಏನ್ ಮಾಡ್ಬೇಕು ಅಂತಿದ್ಯಾ? ಪಾಪ ಹೇಗಿದ್ದಾಳೆ. ಇರ್ಲಿ ಬಿಡು, ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಅವಳ ಸಂಸಾರ ಹಾಳು ಮಾಡ್ಬಿಟಿಯಾ? ದೋಸ್ತ್, ನನ್ನತ್ರ ಇರೋ ಮೆಸೇಜ್ನೆಲ್ಲ ಅವಳ ಗಂಡನ್ ಕಳಿಸ್ಬೇಕು. ಫೋಟೋನೆಲ್ಲ ವೈರಲ್ ಮಾಡಿ ಅವಳ ಲೈಫನ್ ಬೀದಿಗ್ ತರಬೇಕು ಅನ್ಸುತ್ತೆ. ಹಾಗೇನಾದ್ರೂ ಮಾಡ್ಬಿಟಿಯಾ? ಆಮೇಲೆ ದೊಡ್ಡನ ಊದ್ತವೆ. ಅಗಿಯೋರು ಅಂತ ನೋಡು. ಪಾಪ ಅಲ್ವಾನೋ ಅವಳು. ಹೌದುದು, ಒಂದು ಪಾಪುಗೆ ಜನ್ಮ ಕೊಟ್ಟಿರೋವಳು ಒಂದು ಪಾಪುನೇ. ಹೀಗೆಲ್ಲ ಮಾಡಬೇಕು ಅಂತ ಆಗಾಗ ಅನ್ಸುತ್ತೆ. ಆದ್ರೆ ನಾನ್ ಮನ್ಸಾರೆ ಪ್ರೀತಿಸಿದ ಜೀವ ಅದು. ಖುಷಿಯಾಗಿರ್ಲಿ ಬಿಡು ಅಂತ ಮನ್ಸೇಡುತ್ತೆ ಮಗ. ಕರೆಕ್ಟ್ ದೋಸ್ತ್. ನೀನೂ ನಿನ್ ಮಾತನ್ ಕೇಳಲೇಬೇಡ ಮಗ. ನಿನ್ನ ಮನಸ್ಸಿನ ಮಾತು ಕೇಳ್ ಮಗ. ಊರಿಗೆ ಬಂದಾಗ ಒಮ್ಮೆ ನಗ್ತಾ ಬಂದು ಹೋದ್ರೆ ಸಾಕು. ಅವಳು ನನಗ್ ಸಿಕ್ಕಿಲ್ಲ ಅನ್ನೋ ಬೇಜಾರಿಗಿಂತ ಊರಿಗ್ ಬಂದಾಗ ಮಾತ್ನಾಡ್ಸೋ ಅವಕಾಶ ಸಿಕ್ಕ್ರೆ ಮಾತ್ನಾಡ್ಸ್ದೇ ಇರ್ತಾಳೆಲ್ಲ. ಬೇಜಾರ್ ಮಗ. ಬಹುಶಃ ಅವಳಿಗೆ ನಿಂಗೆ ಅವಳ ಮುಖ ತೋರ್ಸಕ್ ಆಗದೇ ಇರುವಷ್ಟು ನೋವಾಗಿರ್ಬೇಕು. ಇಂಥ ಹುಡುಗನ್ನ ನಾನು ಕಳ್ಕೊಂಡೆ ಅಂತ ಅಲ್ವಾ? ಯಾವ ನೋವು ಇರಲ್ಲ.
ನೋವಿದ್ದಿದ್ರೆ ನಗ್ತಾ ಪ್ರೀ ವೆಡ್ಡಿಂಗ್ ಮಾಡ್ಸಿದ್ದು ಜಮ್ ಮದುವೆ ಆಗಿತ್ತು. 7 ವರ್ಷದ ಈ ಪ್ರೀತಿನ ಮರ್ತು ಗಂಡನ್ ಜೊತೆ ಸೆಲ್ಫಿ ಮೇಲ್ ಸೆಲ್ಫಿ ತಗೊಂಡಿದ್ದು ನನಗುರಿಸ್ತಾ ಇರ್ಲಿಲ್ಲ ಮಗ. ಮನೆ ಪರಿಸ್ಥಿತಿ ಹೇಗಿತ್ತೋ ಏನೋ, ಅವಳ ಗಂಡನ ಮನಸ್ಥಿತಿ ಹೇಗಿದೋಯೋ ಏನೋ, ಇತ್ತ ನಿನ್ನೊಂದು ಎಂಥ ಮಾತು ಬರುತ್ತೆ ಅಂತ ಗೊತ್ತಿದ್ದು ಹಾಗೆ ಮಾಡ್ತಾ ಇದ್ದಾಳೆ ಅಂದ್ರೆ ಪಾಪ ಎಷ್ಟು ನೋಡಿರ್ಬೇಕು ಜೀವ ದೋಸ್ತ್. ಆಯ್ತಪ್ಪ, ಅವಳೇ ಹೆಚ್ಚು ನೋದಿರೋದು. ನೀನ್ ಮಾತ್ರ ಅವಳು ಪರ ವಹಿಸ್ಕೊಂಡ್ ಮಾತಾಡು. ಸಾಲ್ದು ಅಂತ 7 ವರ್ಷ ಲವ್ ಮಾಡ್ದೆ, ಆದ್ರೆ ಅವಳು ಮೈ ಮಾತ್ರ ಮುಟ್ಲಿಲ್ಲ. ನೀನ್ ಗಂಡ್ಸ ಅಂತ ಕೇಳ್ತೀಯಾ? ನಿನ್ನ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಆ ಮಾತಂದಿಲ್ಲ. ಲವ್ ಆದ 2ನೇ ದಿನಾನೇ ಕಿಸ್ ಪಸ್ಸು ಅನ್ನೋ ಕಾಲದಲ್ಲಿ ನಿಮ್ಮಂಥವ್ರು ಇದ್ದೀರಾ ಅಂತ ಹೇಳ್ದಷ್ಟೇ. ನಿಜ ದೋಸ್ತ್, ನಂದು ಅವಳದು ಪ್ಯೂರ್ ಲವ್. ಒಂದ್ ಕಿಸ್ ಕೊಡ್ಲಾ ಅನ್ನೋ ಭಯ ಆಗ್ತಾ ಇತ್ತು. ಇನ್ ಬೇರೆದೆಲ್ಲ ದೂರದ್ ಮಾತು. ಅವಳ ಜೊತೆ ಮಾತಾಡಿದ್ರೆ ಒಂದ್ ಖುಷಿ. ನಿನ್ನಂಥ ಸ್ವಾತಿ ಮುತ್ತನ್ನ ಕಳ್ಕೊಂಡಿದ್ದು ಅವಳ ದೌರ್ಭಾಗ್ಯನೇ. ಓಡೋಗಿ ಮದ್ವೆ ಆದ್ರೂ ಆಗಿದ್ರೆ ಹೆಂಗೋ ಚಲಾಗಿರ್ತಿದ್ದಿ. ಹೋಗ್ಲಿ ಬಿಡು, ಅದು ಮುಗ್ದ ಹವದ ಅಧ್ಯಾಯ. ಓಡಗೋಣ ಬಾ ಅಂತ ಕರೆದಿದ್ದೆ ಒಂದ್ಸಲ, ಬರ್ತೀನಿ ಅನ್ನೋಳು ನೆಕ್ಸ್ಟ್ ಸೆಕೆಂಡಲ್ಲಿ ಇಲ್ಲ ನಮ್ಮಮ್ಮ ಸತ್ತೇ ಹೋಗ್ತಾರೆ ಅನ್ನೋಳು. ನನ್ನ ಮಾತ್ರ ಸಾಯೋವರೆಗೂ ಅವಳ ನೆನಪಲ್ಲಿ ಸಾಯಿಸ್ದವಳು. ಎಲ್ಲರೂ ಹಾಗೇ ದೋಸ್ತ್, ಫ್ಯಾಮಿಲಿನೇ ಮುಖ್ಯ. ಅದ್ಕೆ ಈ ಲವ್ ಎಲ್ಲ ಬೇಡವೇ ಬೇಡ ಅಂತ ನಾನು ಸಿಂಗಲ್ ಆಗಿರೋದು. ಆದ್ರೂ ನಿಮ್ ಲವ್ ಸ್ಟಾರ್ಟ್ ಆಗಿದ್ ಹೇಗೆ? ಅದ್ ನನಗೂ ಗೊತ್ತಿಲ್ಲ. ಯಾವತ್ತೂ ಅವಳ ಬಗ್ಗೆ ಲವ್ ಫೀಲಿಂಗ್ ಇರ್ಲೇ ಇಲ್ಲ. ಆ ದಿನ ಬನ್ನಿ ಕೊಟ್ಟವಳು ಕಾಲಿಗೆ ಬಿದ್ದಾಗ್ಲೇ ನನಗೆ ಗೊತ್ತಿಲ್ಲದೆ ನನ್ನ ಹಾರ್ಟ್ ಅವಳಿಗೆ ಬಿದ್ದೋಯ್ತು. ಆಹಾ, ಬಂದ್ಕೊಟ್ಟು ನಿನ್ನಂತ ಬಂಗಾರಕ್ಕೆ ಕ್ಯಾಚ್ ಹಾಕಿದ್ಲು ಅನ್ನೋ ಸಿಕ್ಕಿದಿದ್ರೆ ಲೈಫ್ ಇಡೀ ನಿನ್ಗವಳು ಬಂಗಾರ, ಅವಳಿಗೆ ನೀನ್ ಬಂಗಾರ. ಏನ್ ಬಂಗಾರನೋ ಏನೋ, ನನ್ ಬಂಗಾರ ಈಗ ಮತ್ತೊಬ್ಬರ ಬಾಳಿಗೆ ಜ್ಯೋತಿಯಾಗಿದೆ. ಅವಳ ಗಂಡ ಪುಣ್ಯ ಮಾಡಿದಾನೆ ನನ್ ಬಂಗಾರನ ಪಡೆಯಕ್ಕೆ. ಆದ್ರೂ ದೋಸ್ತ, ಅವಳ ಮೇಲೆ ಆಗಾಗ ಕೋಪ ಇದ್ದಿದ್ದೆ. ಯಾಕೋ ಕೋಪ? ಒಮ್ಮೆ ಬಾಯಿ ತುಂಬಾ ಹೊಗಳ್ತೀಯಾ, ಮತ್ತೊಮ್ಮೆ ಕೋಪ ಮಾಡ್ಕೋತೀಯ. ವಿಚಿತ್ರ ನೀನು. ಮದುವೆಯಾಗಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಆದ್ರೂ ನನ್ಗವಳಿಂದ ಒಂದ್ ಮೆಸೇಜ್ ಬರ್ತಾ ಇಲ್ಲ ಅನ್ನೋ ಕೋಪ. ಹೇಗಿದೀಯಾ, ಸಾರಿ ಅಂದ್ರೆ ಸಾಕು, ನೋವೆಲ್ಲ ಮರ್ತು ಹೋಗು ಇರ್ತೀನಿ. ಅವಳಿಗೂ ಮೆಸೇಜ್ ಮಾಡ್ಬೇಕು ಅಂತ ಅನ್ಸಿರ್ಬೇಕು, ಆದ್ರೆ ಅವಳು ಗಂಡ ಎಲ್ಲಿ ಅನುಮಾನ ಪಡ್ತಾನೆ ಅಂತ ಬಿಟ್ಟಿರ್ಬೇಕು. ಈ ಸುಳ್ಳೆ ನಂಗೆ ಸಿಟ್ಟು ತಿರ್ಸೋದು. ಅವಳ ಗಂಡ ಏನೋ 24 ತಾಸು ಅವಳ ಫೋನನ್ನ ಕಾಯ್ತಾನಾ? ಲವರ್ ಥರ ಬೇಡ, ಅಟ್ಲೀಸ್ಟ್ ಫ್ರೆಂಡ್ ಥರ ಮಾತಾಡಿದ್ರೂ ನಡೆಯುತ್ತೆ. ನಿನ್ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ನಿನ್ ಮಾತ್ ನಿಜಾನೇ. ಏನೇ ಆಗಿರ್ಲಿ, ಅಷ್ಟೊಂದು ಪ್ರೀತಿಸಿದ ಜೀವಕ್ಕೆ ಒಂದು ಫೋನ್ ಮೆಸೇಜ್ ದುಡ್ಡದೇನ? ಅದೇ ಹೇಳ್ತಾ ಇರೋದು. ಮದುವೆ ಆದ ಮೇಲೂ ನಿನ್ ಜೊತೆ ಮೆಸೇಜ್ ಮಾಡ್ತೀನಿ, ಸಿಟ್ಟಲ್ಲೇನೋ ಮಾಡ್ಕೋಬೇಡ ಅಂತ ಹೇಳಿ ಮದುವೆ ಆದವಳು ಈಗ ಪರಿಚಯನೇ ಇಲ್ವೋನೇ ಅನ್ನೋ ಥರ ಇದ್ದಾಳಲ್ಲ. ಆಗೋಗಿದೆ ದೋಸ್ತ್. ಎಷ್ಟ್ ದಿನ ಅಂತ ಈ ಫೀಲಿಂಗ್ ಇಟ್ಕೊಂಡ್ ಕೊರಗ್ತಾ ಕೊಡ್ತೀಯಾ? ಎದ್ದೇಳು, ನಿನ್ ಲೈಫ್ ಕಟ್ಕೋಬಾ ಅಷ್ಟೇ. ಅದಕ್ಕೆ ದೋಸ್ತ, ನಿನ್ನಲ್ಲಿ ಬಹಳ ದಿನದಿಂದ ಹೇಳ್ದೇ ಇರೋ ಭಾವನೆಯನ್ನ ಅರೆಬರೆ ಬರಹಗಾರರವ್ರಿಗೆ ಹೇಳ್ದೆ. ಅವರೂ ನನ್ನ ಭಾವನೆಗೆ ಜೀವ ತುಂಬಿ ಬರಿತಾರೆ ಅನ್ನೋ ನಂಬಿಕೆ ಇದೆ. ಅವಳ ಲೈಫು ಬಂಗಾರದಂತಿರ್ಲಿ ದೋಸ್ತ. ಸಾಕ್ ದೋಸ್ತ್, ನಾವು ಪ್ರೀತಿಸೋ ಜೀವ ಎಲ್ಲಿದ್ರೂ ಚೆನ್ನಾಗಿರ್ಲಿ ಅಂತ ಹಾರೈಸೋದು, ಅವ್ರ ಖುಷಿ ನೋಡಿ ಖುಷಿ ಪಡೋದು ಲವ್ವೇ. ನೀನ್ ಹೇಳಿದಂತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಆಗಾಗ ಕಾಡೋ ನೆನಪುಗಳನ್ನ ಮೀರಿ ನನ್ನ ಕನಸಿನ ಬೆನ್ನೆತ್ತಿ ಹಗಲೂ ರಾತ್ರಿ ಕಷ್ಟಪಟ್ಟು ದುಡಿದೆ. ಈಗೆಲ್ಲ ಇದೆ, ಅದೇ ಅವಳಿಲ್ಲ ಅನ್ನೋ ಸಣ್ಣ ನೋವು ಸಹ ಇದೆ. ಲವ್ವೇ ಹೋಗ್ಲಿ ಬಿಡು, ನೀನ್ ಖುಷಿಯಾಗಿರೋ, ಅವಳು ಖುಷಿಯಾಗಿದ್ದಾಳೆ. ಒಂದು ಮದುವೆ ಆಗು, ನಿನ್ ಹೆಂಡತಿ ಜೊತೆಗೆ ದೇಶ ಸುತ್ತು. ಪ್ರೀತಿಲಿ ನೊಂದವರೇ ನಿಮ್ಮ ಕನಸು ಕೊಲ್ಲದಿರಿ. ಪ್ರೀತಿಯಲ್ಲಿ ನೊಂದವರೇ, ಪ್ರೀತಿಸಿ ಮೋಸ ಹೋದವರೇ, ಪ್ರೀತಿ ಸಿಗದೇ ಇರೋವರೇ, ಪ್ರೀತಿ ಸಿಕ್ಕು ಉಳಿಸ್ಕೊಳ್ಳದವರೇ, ನಾನ್ ಹೇರೋದಿಷ್ಟೇ. ವಿಧಿಯಾಟ ಬಲ್ಲವರಿಲ್ಲ, ಸಿಕ್ಕೋರ ಬದುಕಬೇಕಲ್ಲ. ಒಳ್ಳೇದಾಗ್ಲಿ ನಿಂಗೆಲ್ಲ. ಹೋ, ನಮ್ ದೋಸ್ತ ಗೆದ್ಬಿಟ್ಟ. ಅವನಿಗೇನೇನಿಲ್ಲ ಸಿಗ್ಬೇಕೋ ಅದೆಲ್ಲ ಮದುವೆಯಾಗಿ ಹುಡುಗಿಯಿಂದ ಸಿಗ್ಲಿ. ಒಳ್ಳೆತನ ಗೆಲ್ಲಲ್ಲಿ, ಸಿಟ್ಟಲ್ಲಿ ದುಡುಕದಿರಿ. ಅದೇ ನೆನ್ಪಲ್ಲಿ ಕುಡಿದು ಲೈಫ್ ಹಾಳ್ ಮಾಡ್ದಿರಿ.